ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ದಾರೆ. ಆದರೆ ಕೆಲವರು ಏನು ಹೇಳ್ತಾ ಇದ್ದಾರೆ, ನವರಸಪುರ ಉತ್ಸವ ಅಂತ ಆಗಬಾರ್ದು, ವಿಜಯಪುರ ಉತ್ಸವ ಅಂತಾಗಲಿ ಅಥವಾ ಬೇರೆ ಯಾವ್ದಾದ್ರು ಉತ್ಸವಕ್ಕೆ ಹೆಸರು ಕೊಡಿ, ಬಸವಣ್ಣನ ಹೆಸರಲ್ಲಿ ಬೇಕಾದರೂ ಮಾಡಿ ಅಂತೇಳಿ ಕೂಪಿರ ಕೇಳ್ಬೋದು. ನೋಡ್ಬೇಕಾದ್ರೆ ಎಂ ಬಿ ಪಾಲ್ರು ಬಸವಣ್ಣನ ಮಾಡ್ತಾರೋ ಆದಿಲ್ ಶಾನ್ ಮಾಡ್ತಾರೋ ಕಾದು ನೋಡೋಣತ್ತೆ. ಅಲ್ಲ, ನಿಮ್ಮ ಅಭಿಪ್ರಾಯ ಸರ್? ನಮ್ಮ ಅಭಿಪ್ರಾಯ ನೋಡ್ರಿ, ನವರಸಪುರ ಅದರದ್ದು ಇತಿಹಾಸ ಏನಾಯ್ತು ಏನು ನವರಸಪುರ ಅನ್ನೋಂಥದ್ದು ಅವಶ್ಯ ಇಲ್ಲ. ಒಟ್ಟು ವಿಜಯಪುರ ಉತ್ಸವ ಅನ್ನೋಂಥದ್ದು ಮಾಡೋದು ಒಳ್ಳೆಯದು. ನವರಸಪುರ ಒಂದು ಆದಿಲ್ ಶಾಹಿ ಇದಕ್ಕೆ ಸಂಬಂಧಪಡ್ತದೆ. ಆದಿಲ್ ಶಾಹಿ ಅಂತ್ಯ ಆಗಿ ಹೋಗ್ಯದ. ಆದಿಲ್ ಶಾಹಿ ವಂಶಜರು ಎಲ್ಲಿ ರಿಕ್ಷಾ ಹೊಡ್ಲಕತ್ತಾರೋ, ಯಾವ ಅಂಗಡಿ ಯಾವ ಚಾದ ಅಂಗಡಿಯಾಗ ಸಪ್ಲೈ ಮಾಡ್ಲಕತ್ತಾರೋ ಗೊತ್ತಿಲ್ಲ. ಆದ್ರೆ ಆದಿಲ್ ಶಾಹಿ ಬೇಡ, ಮಾಡ್ತಿದ್ರೆ ಬಸವಣ್ಣನ ಮಾಡಲಿ, ತಪ್ಪಿಲ್ಲ. ಮತ್ತು ಯಾರು ಇದು ಬಿಜಾಪುರದ ವೈಭವ ಬರೀ ಆದಿಲ್ ಶಾಹಿ ಅಷ್ಟೇ ನಾವು ನೋಡಬೇಡ್ರಿ. ವಿಜಯಪುರಕ್ಕೆ ಬಿಜ್ಜನಹಳ್ಳಿ ಹತ್ತಿದ್ರು, ಅದು ಚಂದ್ರಗುಪ್ತ ಮೌರ್ಯನಿಂದಲೂ ಇದು ಅವನ ವ್ಯಾಪ್ತಿಯೊಳಗಿತ್ತಿದ್ದು ನಮ್ಮ ಬಿಜಾಪುರ. ಹೀಗಾಗಿ ಅದನ್ನೆಲ್ಲ ಇತಿಹಾಸ ಬರಬೇಕು, ಬರೀ ಆದಿಲ್ ಶಾಹಿ ಇತಿಹಾಸ ಬರಬಾರ್ದು. ನಮ್ಗೆ ಇಡೀ ಭಾರತದಲ್ಲಿ ಬಿಜಾಪುರ ಯಾವ್ಯಾವ ರಾಜ್ಯದಲ್ಲಿ ಪುಲಿಕೇಶಿ ಇಮ್ಮಡಿ ಪುಲಿಕೇಶಿ ಕಾಲದಲ್ಲಿ ಯಾರ್ಯಾರಿದ್ರು ಅವೆಲ್ಲ ನೆನಪು ಮಾಡುವಂಥ ಉತ್ಸವ ಆಗಲಿ, ಕೇವಲ ಆದಿಲ್ ಶಾಹಿ ಉತ್ಸವ ಆಗಬೇಕು. ಶಿವಾಜಿ ಕೂಡ ಬಂದಿದ್ರು ಇಲ್ಲಿ. ಶಿವಾಜಿ ಮಹಾರಾಜರದು ಇಲ್ಲಿ ಪಾದಾರ್ಪಣೆ ಆಗೈತಿ. ಅವ್ರು ಇಲ್ಲಿ ಗೋ ಹತ್ಯೆ ಮಾಡೋನ ಕೈ ಕಡ್ದಂಥ ಇತಿಹಾಸ ಇದೆ. ಭಾಳ ಸತ್ಪುರುಷರು ಅದಾರ ಇನ್ನೂ ಬಿಜಾಪುರದಲ್ಲಿ. ಈ ರುಕ್ಮಾಂಗದ ಅವ್ರ ಗುರುಗಳು ಸಹ. ಹಂಗೆ ಇತಿಹಾಸವನ್ನು ಮೆಲುಕು ಹಾಕುವಂಥ ಒಂದು ಉತ್ಸವ ಆಗಲಿ ಹೊರತು ವಿಜಾಪುರ ಉತ್ಸವ ಸರಿ, ನವರಸಪುರ ಹೆಸರು ತೆಗಿಬೇಕಂತ ನಂದು ಆಗ್ರಹ. ಥ್ಯಾಂಕ್ ಯು ಮಾಡ್ತೀವಿ ಅಂತೇಳಿ ಈಗ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ದಾರೆ. ಆದರೆ ಕೆಲವರು ಏನು ಹೇಳ್ತಾ ಇದ್ದಾರೆ, ನವರಸಪುರ ಉತ್ಸವ ಅಂತ ಆಗಬಾರ್ದು, ವಿಜಯಪುರ ಉತ್ಸವ ಅಂತಾಗಲಿ ಅಥವಾ ಬೇರೆ ಯಾವ್ದಾದ್ರು ಉತ್ಸವಕ್ಕೆ ಹೆಸರು ಕೊಡಿ, ಬಸವಣ್ಣನ ಹೆಸರಲ್ಲಿ ಬೇಕಾದರೂ ಮಾಡಿ ಅಂತೇಳಿ ಕೂಪಿರ ಕೇಳ್ಬೋದು. ನೋಡ್ಬೇಕಾದ್ರೆ ಎಂ ಬಿ ಪಾಲ್ರು ಬಸವಣ್ಣನ ಮಾಡ್ತಾರೋ ಆದಿಲ್ ಶಾನ್ ಮಾಡ್ತಾರೋ ಕಾದು ನೋಡೋಣತ್ತೆ. ಅಲ್ಲ, ನಿಮ್ಮ ಅಭಿಪ್ರಾಯ ಸರ್? ನಮ್ಮ ಅಭಿಪ್ರಾಯ ನೋಡ್ರಿ, ನವರಸಪುರ ಅದರದ್ದು ಇತಿಹಾಸ ಏನಾಯ್ತು ಏನು ನವರಸಪುರ ಅನ್ನೋಂಥದ್ದು ಅವಶ್ಯ ಇಲ್ಲ. ಒಟ್ಟು ವಿಜಯಪುರ ಉತ್ಸವ ಅನ್ನೋಂಥದ್ದು ಮಾಡೋದು ಒಳ್ಳೆಯದು. ನವರಸಪುರ ಒಂದು ಆದಿಲ್ ಶಾಹಿ ಇದಕ್ಕೆ ಸಂಬಂಧಪಡ್ತದೆ. ಆದಿಲ್ ಶಾಹಿ ಅಂತ್ಯ ಆಗಿ ಹೋಗ್ಯದ. ಆದಿಲ್ ಶಾಹಿ ವಂಶಜರು ಎಲ್ಲಿ ರಿಕ್ಷಾ ಹೊಡ್ಲಕತ್ತಾರೋ, ಯಾವ ಅಂಗಡಿ ಯಾವ ಚಾದ ಅಂಗಡಿಯಾಗ ಸಪ್ಲೈ ಮಾಡ್ಲಕತ್ತಾರೋ ಗೊತ್ತಿಲ್ಲ. ಆದ್ರೆ ಆದಿಲ್ ಶಾಹಿ ಬೇಡ, ಮಾಡ್ತಿದ್ರೆ ಬಸವಣ್ಣನ ಮಾಡಲಿ, ತಪ್ಪಿಲ್ಲ. ಮತ್ತು ಯಾರು ಇದು ಬಿಜಾಪುರದ ವೈಭವ ಬರೀ ಆದಿಲ್ ಶಾಹಿ ಅಷ್ಟೇ ನಾವು ನೋಡಬೇಡ್ರಿ. ವಿಜಯಪುರಕ್ಕೆ ಬಿಜ್ಜನಹಳ್ಳಿ ಹತ್ತಿದ್ರು, ಅದು ಚಂದ್ರಗುಪ್ತ ಮೌರ್ಯನಿಂದಲೂ ಇದು ಅವನ ವ್ಯಾಪ್ತಿಯೊಳಗಿತ್ತಿದ್ದು ನಮ್ಮ ಬಿಜಾಪುರ. ಹೀಗಾಗಿ ಅದನ್ನೆಲ್ಲ ಇತಿಹಾಸ ಬರಬೇಕು, ಬರೀ ಆದಿಲ್ ಶಾಹಿ ಇತಿಹಾಸ ಬರಬಾರ್ದು. ನಮ್ಗೆ ಇಡೀ ಭಾರತದಲ್ಲಿ ಬಿಜಾಪುರ ಯಾವ್ಯಾವ ರಾಜ್ಯದಲ್ಲಿ ಪುಲಿಕೇಶಿ ಇಮ್ಮಡಿ ಪುಲಿಕೇಶಿ ಕಾಲದಲ್ಲಿ ಯಾರ್ಯಾರಿದ್ರು ಅವೆಲ್ಲ ನೆನಪು ಮಾಡುವಂಥ ಉತ್ಸವ ಆಗಲಿ, ಕೇವಲ ಆದಿಲ್ ಶಾಹಿ ಉತ್ಸವ ಆಗಬೇಕು. ಶಿವಾಜಿ ಕೂಡ ಬಂದಿದ್ರು ಇಲ್ಲಿ. ಶಿವಾಜಿ ಮಹಾರಾಜರದು ಇಲ್ಲಿ ಪಾದಾರ್ಪಣೆ ಆಗೈತಿ. ಅವ್ರು ಇಲ್ಲಿ ಗೋ ಹತ್ಯೆ ಮಾಡೋನ ಕೈ ಕಡ್ದಂಥ ಇತಿಹಾಸ ಇದೆ. ಭಾಳ ಸತ್ಪುರುಷರು ಅದಾರ ಇನ್ನೂ ಬಿಜಾಪುರದಲ್ಲಿ. ಈ ರುಕ್ಮಾಂಗದ ಅವ್ರ ಗುರುಗಳು ಸಹ. ಹಂಗೆ ಇತಿಹಾಸವನ್ನು ಮೆಲುಕು ಹಾಕುವಂಥ ಒಂದು ಉತ್ಸವ ಆಗಲಿ ಹೊರತು ವಿಜಾಪುರ ಉತ್ಸವ ಸರಿ, ನವರಸಪುರ ಹೆಸರು ತೆಗಿಬೇಕಂತ ನಂದು ಆಗ್ರಹ. ಥ್ಯಾಂಕ್ ಯು ನೋಡಿ, ಅವರು ಒಟ್ಟಾರೆ ಆ ಸರ್ಕಾರದ ವೈಫಲ್ಯಗಳನ್ನು ಮುಚ್ಚಿಟ್ಕೊಳ್ಳಿಕ್ಕೆ ಮತ್ತು ಸುಳ್ಳು ಒಂದು ಮಾಹಿತಿಗಳನ್ನು ಕೊಡೋದು. ನಮ್ಮಲ್ಲಿ ಸಾಕಷ್ಟು ದುಡ್ಡಿದೆ, ನಾವು ಅಭಿವೃದ್ಧಿ ಅಂತೂ ಶೂನ್ಯ. ಏನು ಅಂದರೆ ಮೇಜರ್ ಏನದು ಇರಿಗೇಷನ್ನು ಇಂಥವು ಯಾವ ರಾಜ್ಯಕ್ಕೆ ಅತ್ಯಂತ ಪ್ರಮುಖವಾದಂಥ ಇವತ್ತು ಆಲ್ಮಟ್ಟಿ ಯೋಜನೆಗೇನು ಹಣನೇ ಕೊಟ್ಟಿಲ್ಲ. ರಾಜ್ಯಪಾಲರ ವಂದನಾ ನಿರ್ಣಯದಲ್ಲಿಯೂ ಸಹಿತ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರ ನಾವು ಕೃಷ್ಣಾ ಕೊಳ್ಳಕ್ಕೆ ಎಷ್ಟು ಹಣ ಕೊಡ್ತೀವಿ, ಅದನ್ನು ಯಾವ ಆದ್ಯತೆಯಿಂದ ಮುಗಿಸ್ತೀವಿ ಅನ್ನೋಂಥ ಯಾವುದೇ ಸ್ಪಷ್ಟ ಗುರಿ ಇಲ್ಲ. ಕಾವೇರಿ ಬಗ್ಗೆ ಮಾತಾಡಿಲ್ಲ, ಬರೀ ಅದೇ ಗ್ಯಾರಂಟಿ ಬಿಟ್ಟರೆ, ಕೇಂದ್ರ ಸರ್ಕಾರವನ್ನು ನರೇಂದ್ರ ಮೋದಿಯನ್ನು ಟೀಕೆ ಮಾಡೋದು ಬಿಟ್ಟರೆ ರಾಜ್ಯಪಾಲರ ವಂದನಾ ನಿರ್ಣಯದಲ್ಲಿ ಏನೂ ಇಲ್ಲ. ಇದರ ಅರ್ಥ ಏನೂ ಇಲ್ಲ ಅಂದರೆ ರಾಜ್ಯದ ಬೊಕ್ಕಸ ಖಾಲಿಯಾಗಿದೆ. ಯಾವ ನೋಡ್ರಿ, ಇವತ್ತು ಅಲ್ಪಸಂಖ್ಯಾತ ಮುಸ್ಲಿಮರ ಒಂದು ಸಾಲದ ಬಡ್ಡಿ ಮನ್ನಾ ಮಾಡ್ತಾರೆ, ಆದ್ರೆ ಉಳಿದ ಎಲ್ಲ ಹಿಂದುಳಿದ ವರ್ಗದವ್ರು ಮತ ಹಾಕ್ಯಲ್ವ, ಇವ್ರಿಗೆ ದಲಿತರು ಹಾಕ್ಯಲ್ವ, ಇವ್ರಿಗೆಲ್ಲ ವರ್ಗದ ಜನ ಹಾಕ್ಯಾರಿಲ್ಲೋ. ಮತ್ತು ಎಲ್ಲ ಜನರು ಬಡವರು ಅದಾರ. ಮಾಡೋದಿದ್ರೆ ಎಲ್ಲರಿಗೂ ಸಮಾನವಾಗಿ ಬಡ್ಡಿ ಮನ್ನಾ ಮಾಡಬೇಕಾಗಿತ್ತು. ಒಂದೇ ಸಮುದಾಯವನ್ನು ಖುಷಿಪಡಿಸಲಿಕ್ಕೆ ಇವತ್ತು ಸ್ವತಃ ಸಿದ್ದರಾಮಯ್ಯನವರು ತಮ್ಮ ಜನಾಂಗಕ್ಕೂ ಸಹ ಏನು ಮಾಡ್ತಾಯಿಲ್ಲ.
ಮತ್ತು ಖಾಲಿ ಟ್ರಂಕ್ ಹಿಡ್ಕೊಂಡದ್ದು ಈ ರೀತಿ ಏನು ತಪ್ಪೇನೈತೆ ಖಾಲಿ ಟ್ರಕ್ ಇವ್ರು ಚಂಬು ಹಿಡ್ಕೊಂಡು ಅಡ್ಡಾಡಿದಾರಲ್ರಿ ಪರ್ಸೆಂಟ್ ಸಿ ಎಮ್ ಅಂತೇಳಿ ನಮ್ಮ ಬೊಮ್ಮಾಯರ ಬಗ್ಗೆ ರಸ್ತೆಗಳಲ್ಲಿ ಕಂಪೌಂಡ್ ವಾಲ್ಗಳ ಮೇಲೆ ಎಲ್ಲ ಬರೆದ್ರು. ಇವತ್ತು ಚಂಬು ಹಿಡ್ಕೊಂಡು ಇವರು ಅಡ್ಡಾಡಿದ್ರು. ಇವತ್ತು ಲೋಕಸಭೆಯಲ್ಲಿ ನೋಡ್ರಿ ಚರ್ಚೆನೇ ಮಾಡ್ತಾಯಿಲ್ಲ ರಾಹುಲ್ ಗಾಂಧಿ. ಯಾವುದೂ ಸಂಬಂಧ ಇಲ್ಲಾರಂಥ ಒಂದು ಪುಸ್ತಕ ಇನ್ನೂ ಬಿಡುಗಡೆನೇ ಆಗಿಲ್ಲ. ಅದ್ರ ಕಂಟೆಂಟ್ಸ್ ಏನು ಅನ್ನೋದೇ ಗೊತ್ತಿಲ್ಲ. ಇವತ್ತು ಹಿಂದಿನ ನಮ್ಮ ಏನು ವಾಯುಸೇನಾದ ಮುಖ್ಯಸ್ಥರು ನಮಗೆ ಅಧಿಕಾರ ಕೊಟ್ಟರು ಅಂತೇಳಿ ಹೌದು, ಮತ್ತು ಒಂದು ಮಿಲ್ಟ್ರಿಯವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಪ್ರಧಾನಮಂತ್ರಿಗಳು. ಅದರ ಅರ್ಥ ಏನು, ನೀವು ಏನು ಬೇಕಾದ ಆ್ಯಕ್ಷನ್ ಮಾಡಿರಪ್ಪ ಅನ್ನಂಗೆ. ಅದನ್ನು ತಪ್ಪು ಆ ಜನರಲ್ಲಿ ಮೂಡಿಸ್ಲಿಕ್ಕೆ ಮತ್ತು ಇವ್ರದೆಲ್ಲ ಇತಿಹಾಸ ನೆಹರುವಿಂದ ಹಿಡಿದು ಇಲ್ಲಿಯವರೆಗೇ ಇವ್ರ ಇತಿಹಾಸ ಏನು, ಇವ್ರ ಅಕ್ರಮ ಸಂಬಂಧಗಳನ್ನೋದು ಈ ದೇಶದಲ್ಲಿ ಚರ್ಚೆ ಆಗಬೇಕಾಗ್ತದೆ. ಯಾವ ದೇಶದ ರಕ್ಷಣೆ ಬಗ್ಗೆ ಬಂದಾಗ ವಿದೇಶಕ್ಕೆ ಹೋದಾಗ ರಾಹುಲ್ ಗಾಂಧಿ ಭಾರತದ ವಿರುದ್ಧ ಮಾತಾಡ್ತಾರಲ್ಲ, ಇಂಥ ಒಬ್ಬ ವಿರೋಧ ಪಕ್ಷ ನಾಯಕ ಸಿಕ್ಕಿದ್ದು ನಮ್ಮ ದೇಶದ ದುರಂತ. ಅದರ ಪೀಳಿಗೆನೇ ಇವು ಎಲ್ಲ ಕರ್ನಾಟಕದಾಗ ಇವು ಅದ್ರ ಸಂತತಿನೇ ಇಲ್ಲೂ ಕರ್ನಾಟಕದಲ್ಲಿ ಈ ರೀತಿ. ಈಗ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದಾರೆ, ಈ ರೀತಿ ಟ್ರಂಕ್ ಖಾಲಿ ಹಿಡ್ಕೊಂಡು ಮೋದಿ ಕಡೆ ಏನಾದರೂ ಹೋಗಲಿ ಅಂತ ತುಂಬಿಸ್ಕೊಂಡು ಬರಲಿ, ಅವ್ರಿಗೆ ಅಲ್ಲಿ ಹೋಗಿ ಕೇಳೋವಂಥ ದಮ್ ಇಲ್ಲ ಅಂತ ಹೇಳ್ತಾರೆ. ನೋಡಿ, ರಾಜ್ಯ ಸರ್ಕಾರದ್ದು ಪಾಲಿದೆ ಮೆಟ್ರೋದಲ್ಲಿ. ರಾಜ್ಯ ಸರ್ಕಾರ ಬಿಟ್ಟು ಬರೀ ಕೇಂದ್ರ ಸರ್ಕಾರ. ಇವತ್ತು ಇಂಡಿಯನ್ ರೈಲ್ವೆ ಪೂರ್ತಿ ಭಾರತ ಸರ್ಕಾರದಲ್ಲಿ. ಮೆಟ್ರೋದಲ್ಲಿ ಶೇರಿಂಗ್ ಇದೆ ಕರ್ನಾಟಕ ಮತ್ತು ಗೌರ್ಮೆಂಟ್ ಆಫ್ ಇಂಡಿಯಾ. ಇವರೇ ಶಿಫಾರಸು ಮಾಡ್ಯಾರ ಏರಿಸ್ಬೇಕಂತೇಳಿ. ಯಾಕಂದ್ರೆ ಇವ್ರು ದುಡ್ಡು ಕೊಡೋದು ಆಗಲಾಗೈತಿ. ಅದಕ್ಕೆ ಇವ್ರು ತಪ್ಪು ಮಾಡಿದ್ದಕ್ಕೆ ತೇಜಸ್ ಸೂರ್ಯ ಇವತ್ತು ಪ್ರತಿಭಟನೆ ಮಾಡ್ಯಾರ. ಆ ತೇಜಸ್ ಸೂರ್ಯನ ಒಬ್ಬ MP ಅವ್ರನ್ನ ಅರೆಸ್ಟ್ ಮಾಡೋದು, ಅವ್ರ ಖಾಲಿ ಡಬ್ಬ ಯಾವ ಇದ್ರ ಮ್ಯಾಗ ಅರೆಸ್ಟ್ ಮಾಡಿದ್ರಿ? ಯಾವ ಸಾಮಾನ್ಯವಾಗಿ ಯಾವುದೇ ಹೋರಾಟಗಾರನ್ನ ಕರ್ಕೊಂಡು ಹೋಗ್ತಾರೆ, ಬಸ್ನ ಕರ್ಕೊಂಡು ಹೋಗ್ತಾರೆ, ಪೊಲೀಸ್ ಸ್ಟೇಷನ್ ಕುಂಡ್ರಿಸ್ತಾರೆ, ದೋಸೆ ಇಡ್ಲಿ ವಡೆ ತಿನ್ನಿಸಿ ಕಳಿಸ್ತಾರೆ. ಇದು ಹೋರಾಟ. ಇವತ್ತೇನು ಭಾಳ ಹೋರಾಟ. ಹಿಂದೆ ನಂಗೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಏನು ಜೈಲಿಗೆ ಹೋಗ್ತಿದ್ರು, ಇವ್ರು ಇಲ್ಲೇ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಯಾವ ಹೋಟೆಲ್ದಾಗ ಇಡ್ಲಿ ಚಲೋ ಇರ್ತೈತಿ, ಯಾವ ಹೋಟೆಲ್ದಾಗ ಉತ್ತಪ್ಪ ಐತಿ ತಿಂದು ಬರುವಂಥ ಹೋರಾಟ ಐತೆ. ಅದಕ್ಕೆ ಈ ಹೋರಾಟವನ್ನು ಹತ್ತಿಕ್ಕುವುದು ಬದಲಿ ಸಿದ್ದರಾಮಯ್ಯ ಸರ್ಕಾರ ಆತ್ಮಾವಲೋಕನ ಮಾಡ್ಕೊಳ್ಳಿ. ನಾವು ನಿಜವಾಗಿಯೂ ಗ್ಯಾರಂಟಿ ಕೊಟ್ಟಿದ್ದರಿಂದ ಸರ್ಕಾರದ ಪರಿಸ್ಥಿತಿ ಸರಿ ಇದೆ ಅನ್ನೋದು. ಇದನ್ನು ಯಾವ ರೀತಿ ನೋಡ್ರಿ, ಈಗ 5,000 ಕೋಟಿ ರೂಪಾಯಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣದ ಮಂತ್ರಿ ಇನ್ನೂ ಲೆಕ್ಕ ಕೊಡಾಕ್ತಾ ಇರಲ್ಲ. ನಮ್ಮ ತೆಂಗಿನಕಾಯಿ ಅವ್ರಿಗೆ ಕೇಳಿದ್ರಲ್ಲ, ಇನ್ನೂ ಒಂದು ತಿಂಗಳದ ಹಾರಿಸ್ಯಾರ. ಒಂದು ತಿಂಗಳದ ಹೆಣ್ಮಕ್ಳಿಗೆ 5,000 ಕೋಟಿ ಕೊಡಬೇಕಾಗಿತ್ತಲ್ಲ, ಕೊಟ್ಟಿಲ್ಲ. ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೊಡೆದಿರಬೇಕು, ಇಲ್ಕಂಡು DK ಶಿವಕುಮಾರ್ ಹೊಡೆದಿರ್ಬೇಕು. ಯಾರೋ ಒಬ್ರು ಹೊಡೆದಾರ. ಅದಕ್ಕೆ ಈ ಹೊಡಿ ಕಂಪ್ನಿ ಭಾಳ ಆಗೈತಿ. ಈ ರೀತಿ ನಮ್ಮ BJP ಅವ್ರನ್ನ, ಹಿಂದೂ ಕಾರ್ಯಕರ್ತರನ್ನ, ಹಿಂದೂ ಸಂಘಟನೆಯವರ ನೋಡಿರಿ, ಹೈಕೋರ್ಟ್ ಹೇಳಿದೆ ಬಾಂಗ್ಲಾದೇಶರು ರೋಹಿಂಗ್ಯಾಗಳು ಭಾರತದಲ್ಲಿ ಅದಾರೆ, ಕರ್ನಾಟಕದಲ್ಲಿ ಇದ್ದಾರೆ, ಅವ್ರನ್ನ ಹುಡುಕಿ ಕೊಡೋರನ್ನೇ ನೀವು ಅರೆಸ್ಟ್ ಮಾಡ್ಲಕತ್ತೀರಿ. ಅಂದರೆ ಈ ಸರ್ಕಾರ ದ್ವೇಷದ ಹಿಂದೂಗಳ ವಿರುದ್ಧ ದ್ವೇಷವನ್ನು ಸಾಧಿಸ್ಲಿಕ್ಕೆ ಹೋಗ್ತಾಯಿದೆ. ಇದು ಅಂತ್ಯಕಾಲ ಬಂದಿದೆ. ಇವತ್ತೇನು ದಿಲ್ಲಿಗೆ ಹೋಗ್ಯಾರಲ್ಲ DK ಶಿವಕುಮಾರು, ಇದು ಸರ್ಕಾರದ ಪತನದ ಮೊದಲ ಹೆಜ್ಜೆ ದಿಲ್ಲಿ ಪಯಣ. ವಿಧಾನಸಭೆ ಮೇಲೂ ಕೂಡ ನಾವೇನಂತಂದರೆ ವಿಧಾನಸೌಧದ ಮೇಲೂ ಕೂಡ ನಾವು ಭಗವಾನ್ ಧ್ವಜ ಹಾರಿಸ್ತೀವಿ. ಹೌದು, ಭಾರತ ಧ್ವಜದ ಮಗ್ಲ, ಭಾರತ ಧ್ವಜದಷ್ಟು ಎತ್ತರ ಇಲ್ಲ, ಅದಕ್ಕಿಂತ ಸ್ವಲ್ಪ ಕೆಳಗೆ ಹಿಂದೂ ರಕ್ಷಣೆ ಮಾಡುವಂಥ ಒಂದು ಸರ್ಕಾರ. ಭಗವಾ ಅಂದರೆ ಎಲ್ಲರನ್ನೂ ಸಮಾನತೆಯನ್ನು ನೋಡುವಂಥದ್ದು. ಭಗವಾ ಅಂದರೆ ಯಾವುದೇ ಒಂದು ಜಾತಿಗೆ ಸಂಬಂಧಪಟ್ಟಿದ್ದಲ್ಲ, ಅದಕ್ಕೆ ತ್ಯಾಗ, ಶ್ರದ್ಧೆ ಇದೆ. ಅಂಥ ಒಂದು ಸರ್ಕಾರ ತೊಗೊಂಡು ಬರ್ತೀವಿ ಅಂತೇಳಿ ಯಲಗೂರು ಹನುಮಂತ ದೇವರ ಬಳಿ ನಾನು ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ. ನಮ್ಮ ಸರ್ಕಾರ ಬಂದರೆ ಭಗವಾ ಧ್ವಜ ಅಂದ್ರೆ ಅರ್ಥ ಎಲ್ಲರಿಗೂ ಸಮಾನ ನ್ಯಾಯ ಕೊಡೋದು. ಯಾರೇ ಹಿಂದೂಗಳನ್ನು ತೊಂದರೆ ಕೊಟ್ಟರೆ, ದೇವಸ್ಥಾನಗಳ ಮೇಲೆ ಹಿಂದೂಗಳ ಮೆರವಣಿಗೆ ಮೇಲೆ ಕಲ್ಲು ಹೋಗಿದ್ರೆ ಬುಲ್ಡೋಜರ್ ಮತ್ತು JCB ರೆಡಿ ಅದಾವತ್ತು ಸಂಕೇತ ಭಗವಾ. ಎಲ್ಲಿ ಹರಿಸ್ತೀರಿ ಅಂತ, ಎಲ್ಲಿ ಹರಿಸ್ಬೇಕು ಅಂತ ಬಿಟ್ಕೊಂಡಿದ್ದೀರಿ? ಯಾವುದು ಎಲ್ಲಿ ನಾನೇ ಆದ್ಮೇಲೆ ನಾನೇ ಭಗವಾ ಆಗ್ತೀನಿ. ಅದ್ರಾಗ ಏನೈತಿ, ಭಗವಾ ಜಾಕೆಟ್ ಹಾಕ್ಕೊಂಡೆ ಪ್ರಮಾಣ ವಚನ ಸ್ವೀಕರಿಸೋದು ಭಗವಾ ಹಾರಿಸೋದಂಗೆ ಅಲ್ಲ. ಈಗ ವಿಧಾನಸೌಧದ ಮೇಲೆ ಹಾರಿಸ್ತೀನಿ ಅಂದ್ರೆ ಕೆಳಗಡೆ ಅಂತ. ರಾಷ್ಟ್ರಧ್ವಜ ನಮ್ಮ ಶ್ರೇಷ್ಠ. ನಮ್ಮ ಸಂವಿಧಾನ, ನಮ್ಮ ರಾಷ್ಟ್ರಧ್ವಜ ಅವು ಎರಡೂ ನಮಗೆ ಶ್ರೇಷ್ಠ. ಅವಕ್ಕೆ ನಾವು ಗೌರವ ಕೊಟ್ಟೇ ಕೊಡ್ತೀವಿ ಎಲ್ಲರೂ. ಅದರ ಕೆಳಗೆ ಈಗ ಶಿವಸೇನಾ ಇದೆ, ಮುಂಬೈ ಪಾಲಿಕೆ ಮೇಲೆ ಭಗವಾ ಜೆಂಡ ಅಂತ ಹೇಳ್ತಾರೆ. ಭಗವಾ ಜೆಂಡ ಅಂದ್ರೆ ಆಡಳಿತ ವ್ಯವಸ್ಥೆಯಲ್ಲಿ ಭಗವಾ ತರ್ತೀವಿ ಇಷ್ಟೇ. ಮತ್ತೇನಾದರೂ ಬಿಡ್ಕೊಂಡ್ರೆ ಸರ್? ಏನೂ ಇಲ್ಲ.
ನಮ್ಮ ರಾಜ್ಯ ಉಳಿಬೇಕು, ದೇಶ ಉಳಿಬೇಕು, ಸನಾತನ ಧರ್ಮ ರಕ್ಷಣೆ ಆಗಬೇಕು. ಈ ದೇಶದ್ರೋಹಿಗಳು, ಭ್ರಷ್ಟರು, ರಾಜಕಾರಣಿಗಳು ಎಲ್ಲ ಪಾರ್ಟಿಯಾಗಿ ಏನದಾರಲ್ಲ ಅವರೆಲ್ಲ ಜೈಲಿಗೆ ಹೋಗ್ಬೇಕು. ಇಲ್ಲಕ್ಕಾದ್ರೆ ಅಂತ್ಯಾಗಿ ಮನೆ ಹಾಕ್ಕೊಳ್ಳಲ್ಲ ಅಷ್ಟೇ ಬೇಕು. SIRಗೆ ರಾಜ್ಯದಲ್ಲಿ ಕೂಡ ವಿರೋಧ ವ್ಯಕ್ತವಾಗ್ತಾ ಇದೆ. ನೋಡಿ, ಸುಪ್ರೀಂ ಕೋರ್ಟ್ ಖಡಕ್ಕೆ ಎಚ್ಚರಿಕೆ ಕೊಟ್ಟಿದೆ. SIRಕ್ಕೆ ಯಾವುದೇ ರಾಜ್ಯದವರು ತಕರಾರು ಮಾಡಬಾರ್ದು, ಎಲ್ಲ ರೀತಿಯಿಂದ ಸಹಕಾರ ಕೊಡಬೇಕು. SIR ಮಾಡೋದ್ರಿಂದ ಕಾಂಗ್ರೆಸ್ನವ್ರಿಗೆ, ಮಮತಾ ಬ್ಯಾನರ್ಜಿಗೆ, ಮುಲಾಯಂ ಸಿಂಗ್ ಯಾದವ್ಗೆ ಯಾಕೆ ತೊಂದರೆ ಆಗ್ಲಕ್ಕತ್ತದೆ? ಇವರೆಲ್ಲ ಫೇಕ್ ವೋಟರ್ಸ್ ಅದಾರಲ್ಲ. ಅದರಿಂದ ಇವತ್ತು ತಮಿಳ್ನಾಡಿನಲ್ಲಿ 1 ಕೋಟಿ ಸಮೀಪ ಸಿಕ್ಕಾರೆ. ಇವತ್ತು ಪಶ್ಚಿಮ ಬಂಗಾಳದಂತೂ ದೊಡ್ಡ ಅವ್ರ ಸಂಘರ್ಷ ನಡೆದಿದೆ. ಆಸಾಮದಲ್ಲಿ ಅಲ್ಲಿಯ ಮುಖ್ಯಮಂತ್ರಿ ಹೊರಗೆ ಹಾಕ್ಲಕತ್ತಾರೆ. SIR ಆಗಬೇಕು. ಬಿಜಾಪುರ ನಗರದಲ್ಲಿಯೂ ಸುಮಾರು 15,000 ರಿಂದ 18,000 ಬೋಗಸ್ ಮತದಾರದಾರ ಅಂತೇಳಿ ಉಳಿತ ಅಂಕಿ ಸಂಖ್ಯೆ, ಹೆಸರು ಎಲ್ಲನೂ ನಾವು ಕೊಟ್ಟಿವಿ ಜಿಲ್ಲಾಧಿಕಾರಿಗಳಿಗೆ. ಅವರು ಹೇಳಿದ್ದಾರೆ, ಜಿಲ್ಲಾಧಿಕಾರಿಗಳು SIR ಪ್ರಾರಂಭ ಆದಮೇಲೆ ಎಲ್ಲ ಸಾರ್ಟ್ಔಟ್ ಆಗ್ತದೆ, ಏನೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ನಮ್ಮ ಜಿಲ್ಲಾಧಿಕಾರಿಗಳ ಮೇಲೆ, ಜಿಲ್ಲಾಧಿಕಾರಿಗಳಂದರೆ ನೇರವಾಗಿ ಅವರ ವಿಜಯಪುರ ಜಿಲ್ಲಾ ಚುನಾವಣಾಧಿಕಾರಿಗಳು, ಅವರ ಡಿಸ್ಟಿಕ್ ಎಲೆಕ್ಷನ್ ಆಫೀಸರ್, ಅವ್ರ ಕ್ರಮ ತಗೋತಾರೆ ನಮಗೆ ವಿಶ್ವಾಸ ಇದೆ. ಈಗ ವಿಜಯಪುರ ಜಿಲ್ಲೆಯಲ್ಲಿ ಯಾವುದೂ ಕೂಡ ಉತ್ಸವ